ಏನು ಹೇಳಿರಮ್ಮ ಡಾಕ್ಟ್ರು? ಆಪ್ರೇಷನ್ನು ಮಾಡಿಲ್ಲ ಕಣತೆ ಡಾಕ್ಟ್ರು. ಅವ್ನು ಹೇಳೋದು ಡೌಟ್ ಬಂದೈತೆ. ಮತ್ತೆ ಎಲ್ಲ ಬರ್ದಿರ್ತಾರೆ. ಅವ್ರು ಡಾಕ್ಟ್ರಿಗೇನು ಗೊತ್ತಾಗಲ್ವಾ ಎಷ್ಟನೇ ಮಗು ಅಂತ ಹೇಳಿ ಎಲ್ಲ ನೋಡ್ತಾರೆ. ಅವ್ರ ತಾಯಿ ಕಾರ್ಡಲ್ಲೆಲ್ಲ ಇರುತ್ತೆ. ಮತ್ತು ಸ್ಕ್ಯಾನಿಂಗ್ ರಿಪೋರ್ಟಲ್ಲೆಲ್ಲ ಬಂದಿರುತ್ತೆ. ಅವೆಲ್ಲ ನೋಡಿರ್ತಾರೆ, ಅವ್ರಿಗೂ ಗೊತ್ತಾಗುತ್ತೆ. ಅವನು ಮೂರನೇ ಮಗು ಅಂತ ಹೇಳಿದ ತಕ್ಷಣ ಅವ್ರಿಗೇನು ಗೊತ್ತಾಗಲ್ಲ ಅಂತ ಅಂದ್ಕೊಬಿಟ್ಟಿದ್ದಾನೆ. ತಾಯಿ ಕಾರ್ಡಲ್ಲಿ ಬರೀತಾರೆ ಎಷ್ಟನೇ ಮಗು ಅಂತ ಹೇಳಿ. ಅವ್ರಿಗೆ ಗೊತ್ತಾಗೈತೆ. ಅದಕ್ಕೇ ಅವ್ರಿಗೆ ಡೌಟ್ ಬಂದು ಆಪ್ರೇಷನ್ ಮಾಡಿಲ್ಲ. ಮತ್ತೆ ಹೋದ್ಮೇಲೆ ಎಲ್ಲ ಸ್ಕ್ಯಾನಿಂಗ್ ಮಾಡಿ ಚೆಕಪ್ ಮಾಡಿ ಹೇಳಿದ್ರು. ಇಲ್ಲ ಕಣಮ್ಮ ನಾನು ಮಾಡಲಿಲ್ಲ, ಈ ಥರ ಡೌಟ್ ಇತ್ತು ಅಂತ ಹೇಳಿ ಒಂದ್ಸತಿ ಅವರು ಹೇಳಿದ್ರು. ನಾನು ಮಾಡಲಿಲ್ಲ ಆದರೂ ನೋಡಿದೆ ಅಂತ ಹೇಳಿ ಮತ್ತೆ ಇವಾಗ ಕನ್ಫರ್ಮ್ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಸ್ಕ್ಯಾನಿಂಗ್ ಮಾಡಬೇಕಂದ್ರು. ಮತ್ತೆ ಸ್ಕ್ಯಾನಿಂಗ್ ಮಾಡಿ ಹೇಳಿದ್ರು ಕಣತೆ. ಅಲ್ಲ ನೋಡು, ಗೊತ್ತಾಗಲ್ಲ ಅಂದ್ಕೊಬಿಟ್ಟವ್ನಿ. ಈ ವಿಷಯನ ಹೇಳ್ಬೇಡ ಸುಗುಣ ಅವ್ನಿಗಿನ್ನೂ. ಯಾವಾಗ ಹೇಳ್ಬೇಕಂದ್ರೆ ಅವ್ನು ಬರಲಿ, ಯಾವಾಗ ಬರ್ತಾನೆ ಬರಲಿ. ಅವ್ನು ಯಾವಾಗ ನಿನಗೆ ಮಕ್ಕಳಾಗೋದಿಲ್ಲ, ನೀನು ಡೈವರ್ಸ್ ಕೊಡು, ನಾನು ಅವ್ನು ಮದುವೆ ಆಗ್ತೀನಿ ಅಂತ ಹೇಳಿ ಡೈವರ್ಸ್ ಪೇಪರ್ ಇಟ್ಕೊಂಡು ಬರ್ತಾನೆ ಅವನು. ಆವಾಗ ಹೇಳ್ಬೇಕು ಈ ವಿಷಯನ. ಅಲ್ಲೇವರೆಗೂ ಆ ವಿಷಯನ ನೀನು ಮುಚ್ಚಿಡಬೇಕು, ಹೇಳ್ಬಾರ್ದು ಅಂತಾಗೆ. ಯಾರ ತಗೋ ಹೇಳಕ್ಕೆ ಹೋಗ್ಬೇಡ ಸುಗುಣ. ಯಾರ ಹತ್ರನೂ ಈ ವಿಷಯ ಬಾಯ್ ಬಿಡಕ್ಕೆ ಹೋಗ್ಬೇಡ ನೀನು. ಅವನು ಬರ್ತಾನೆ, ಆವಾಗ ಹೇಳೋಕ್ಕಾಗುತ್ತೆ. ನಿನ್ನ ಮಕ್ಕಳಾಗಲ್ಲ ಅಂತ ನೀನು ಹೆಂಗೆ ಹೇಳ್ತೀಯ? ತೋರ್ಸನೇನೋ ನನ್ನ ಮಕ್ಕಳಾಗಲ್ಲ ಅಂತ ಡಾಕ್ಟರ್ ತಕ್ಕೋಗೋಣ ಅಂತ ಅವಾಗ ಹೇಳ್ಕೊಂಡು ಹೋಗ್ಬೇಕು. ಆವಾಗ ಗೊತ್ತಾಗುತ್ತೆ. ಬಿಡಮ್ಮ, ಡೈವರ್ಸ್ ತಾನೇ ಕೊಡ್ತೀನಿ, ಹಾಳಾಗಿ ಹೋಗ್ಲೇಳು ಎಲ್ಲಾನ ಅಷ್ಟೇನೆ. ನಾನು ನಿಮ್ಮ ಮನೆಯೆಲ್ಲ ಬರೆಸ್ಕೊಂತೀನಿ, ಅವಳು ಕರ್ಕೊಂಡು ಎಲ್ಲಾನ ಹೋಗ್ಲೇಳು, ಡೈವರ್ಸ್ ತಗೊಂಬ್ಲೇಳು. ನಾನು ಡೈವರ್ಸ್ ಕೊಡ್ತೀನಿ. ಅವನ ಜೊತೆ ಸಂಸಾರ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ನಾನು ಡೈವರ್ಸ್ ಕೊಡ್ತೀನಿ. ಸುಮ್ಮನೆ ಅವ್ನು ನಿನ್ನ ಬರಲಿ, ಅವನು ಬಂದ ಮಾತಾಡೋಣ. ಇವಾಗಲೇ ಯಾಕೆ ಸುಮ್ಮನೆ ಮಾತಾಡೋಣ, ನೋಡೋಣ ಅದಿಲ್ಲಿ. ಅವನು ಬಿಟ್ಟು ಬಂದಾಗ ಬುದ್ಧಿ ಬರುತ್ತೆ ಅವನಿಗೆ. ಅಲ್ಲೇವರೆಗೂ ಬುದ್ಧಿ ಬರೋಲ್ಲ. ಡೈವರ್ಸ್ ಕೊಡು ಅಂತ ಗೊತ್ತಾನಲ್ಲ ಅವ ಮಾತಾಡೋಣ. ಸುಮ್ಮನೆ ಯಾಕೆ? ನಾನಂತೂ ಡೈವರ್ಸ್ ಕೊಡ್ತೀನಿ ಕಣಂತೆ. ನನಗೂ ಇಷ್ಟ ಇಲ್ಲ ಅಂತನ ಜೊತೆ ಸಂಸಾರ ಮಾಡೋಕ್ಕೆ. ಇವತ್ತು ನೋಡು, ದೀಕ್ಷಾ ಡೈವರ್ಸ್ ಕೊಟ್ಟಿರೋದಕ್ಕೆ ಇವತ್ತು ಅವಳು ಎಷ್ಟು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾಳೆ. ಶಾಂತಂಟಿರ ಜೊತೆಗೆ ಇತ್ಕೊಂಡು ಅವ್ರನ್ನ ನೋಡಿಕೊಂಡು ಇವತ್ತು ಹೆಂಗೋ ಕಂಪ್ಯೂಟರ್ ಸೆಂಟ್ರ್ ಅದು ಮಾಡಿಕೊಂಡು ಹೆಂಗೋ ನೆಮ್ಮದಿಯಾಗಿದ್ದಾಳೆ ಅವಳು ಇವತ್ತು ಎಷ್ಟು ನಿಮ್ದಾಗಿದ್ದಾಳೆ. ಅವ್ನು ಹೋದ ಹಾಳ ಕುಡ್ದು ಸತ್ತರ ಮನೆಯಾಗ ಯಾರು ಸತ್ತರ ಕೆಟ್ಟರಮ್ಮಂಗೆ ಸತ್ತರ ಅವ್ನು ಸಾಯ್ತಾನೆ ಅಷ್ಟೇ. ಬಂದಾಗ ಮಾತಾಡೋನು ಸುಮ್ಕಿರು. ನಿಮ್ಮ ಆಮೇಲೆ ಹೇಳೈತಾವ್ನು ಇಲ್ಲಿ ಬರಲಿ ಅಂತ ಹೇಳಿ. ನಿಮ್ಮ ಆಮೇಲೆ ಅವ್ನು ನೋಡ್ಕೆ ಮತ್ತೆ. ಚೈತ್ರ ಬಾಯಿಲಿ ಇಲ್ಲಿ ನೀನು ತಡೀರಿ ಬಂದೆ. ಬಾ ಬೇಗ ಕರಿತಿರೋದು ಅರ್ಥ ಆಗ್ತಿಲ್ವಾ ನಿನ್ಗೆ? ಬಾಯಿಲಿ ಬಂದೆ ರೀ, ಒಂದು 5 ನಿಮಿಷ. 5 ನಿಮಿಷ ಕರಿತಾ ಇದ್ದೀನಿ ತಾನೇ, ಅರ್ಥ ಆಗ್ತಿಲ್ವಾ? 5 ನಿಮಿಷ ಅಂತ ಹೇಳ್ತಾ ಇದೀಯಾ? ಬಾ ಬೇಗ ಇಲ್ಲಿ. ಹೋಗಮ್ಮ, ಅವ್ನು ಯಾಕೆ ಸಿಟ್ಟಾಗ್ತಾ ಇದ್ದಾನೆ? ಹೋಗು, ಯಾಕ ಕರಿತಾನೆ? ಯಾಕೋ ಹೋಗಿ ಬರ್ತೀನಿ ತಡಿ ಸುಗುಣ. ಸರಿ, ನಾನು ಹೋಗ್ತೀನಿ ಊರಿಗೆ. ನೀನು ಯಾಕೆ ತಲೆ ಕೆಡಿಸ್ಕೋಬೇಡ. ನಿನ್ನ ಕೆಲ್ಸಕ್ಕೆ ಹೋಗೋದಾದ್ರೆ ಹೋಗಿನ್ನ. ಹೋಗ್ತೀನಿ ಕಣಮ್ಮ. ಅದೊಂದು ಸೈಟಿನ ಬೇರೆ ಇತ್ತು, ಅದಕ್ಕೆ ಬೇರೆ ಟಕ್ರ ಅಲರ್ಜಿ ಹಾಕಿ ಬಂದೆ. ಇನ್ನು ಬೇರೆ ಯಾವುದೂ ಇಲ್ಲ ಕೆಲಸ. ಹೋಗ್ತೀನಿ, ಹೇಳಿದ್ದೀನಿ ರೀತಿಗೆ ನಾಳೆಯಿಂದ ಬರ್ತೀನಿ ಅಂತ ಹೇಳಿ. ರೀತನ ಜೊತೆ ನಾಳೆಯಿಂದ ಸುಮ್ಮನೆ ಕೆಲ್ಸಕ್ಕೆ ಹೋಗ್ತೀನಿ. ಅವನಾಗಿ ಅವ್ನು ಹುಡಿಕೊಂಡು ಬರಬೇಕು, ಅವ ಮಾತಾಡ್ತೀನಿ. ಬೇಡ ನನಗೂ ಡೈವರ್ಸ್ ಕೊಟ್ಬಿಡು ನೀನು ಅಂತ ಹೇಳ್ತೀನಿ. ಹೋಗಿ ಅವಳ ಜೊತೆಗೆ ಇರಲೇಳು ಅಷ್ಟೇನೆ. ಅಯ್ಯೋ ತಡಿ ನೋಡೋಣ, ಇದು ಯೋಚನೆ ನಡೀತೈತೆ. ಕೊನೆಗೆ ನಿನ್ನ ಕಾಲಿಗೆ ಬಂದು ಬೀಳ್ತಾನೆ ಸುಗುಣ. ನೀನು ಯೋಚನೆ ಮಾಡಬೇಡ ಸುಗುಣ. ನೀನು ಬಿಟ್ಟರೆ ನನಗೆ ಬೇರೆ ಯಾರೂ ಆಗಲ್ಲ ಕಣಮ್ಮ. ನೀನು ಬಿಟ್ಟು ಹೋಗಿದ್ಕೆ ನಮ್ಗೆ ಕ್ಷಮಿಸ್ಬಿಡು ಅಂತ ಹೇಳಿ ನಿನ್ನ ಕಾಲು ಹಿಡ್ಕೊಂತಾನೆ ಬಂದು. ಅಂಥ ದಿನ ಬಂದೇ ಬರುತ್ತೆ. ನಮ್ಮಮ್ಮ ಏನಂದಿತ್ತು ಅಂತ ಅನ್ವಂತೆ ನೀನು. ಅಲ್ಲ, ಡೈವರ್ಸ್ ಏನಾರ ಕೇಳಿದ್ರೆ ನಾನು ಸುಮ್ಮನೆ ಡೈವರ್ಸ್ ಕೊಡ್ತೀನಮ್ಮ. ನಾನು ಮಾಡಿರೋ ಕೆಲಸಕ್ಕೆ ಎಷ್ಟು ಇವತ್ತು ನೋಡು, ಡಾಕ್ಟ್ರ್ ತಗೆಲ್ಲ ಎಷ್ಟು ಸುಳ್ಳು ಹೇಳಿದ್ದಾನೆ. ಡಾಕ್ಟ್ರ್ ಹಿಂಗೆ ಹೇಳಿದ್ರೆ ಅಲ್ಲನ. 2 ಹೆಣ್ಮಕ್ಳಿದ್ದಾರೆ, ಅದಕ್ಕೆ ನನಗೆ ಬೇಡ ಮಕ್ಕಳು ಇನ್ನು ಅಂತ ಹೇಳಿ ಆಪರೇಷನ್ ಮಾಡಿಸಿದ್ದಾನೆ. ಅಂದರೆ ಅವನು ಎಂಥ ಗಂಡ ಅಮ್ಮ, ಇಂಥ ಕೆಲಸ ಮಾಡಿದ್ದಾನೆ ಅಂದರೆ ಯಾವ ಗಂಡನೂ ಹಿಂಗೆ ಮಾಡೋದಿಲ್ಲ. ಏನೇ ಗಂಡ ಹೆಂಡತಿ ಮಧ್ಯೆ ಏನೇ ಜಗಳ ನಡೆದಿದ್ರು ಯಾವ ಗಂಡನೂ ಈ ಥರ ಮಾಡೋದಿಲ್ಲ. ಅವನು ಈ ಥರ ನನಗೆ ಮೋಸ ಮಾಡಿದ್ದಾನೆ ಅಂತಂದರೆ ಅವನ ಜೊತೆ ನಾನು ಇನ್ನೂ ಸಂಸಾರ ಮಾಡಬೇಕಾ? ನನಗೆ ಮಕ್ಕಳಿಲ್ಲ ಅಂದರೂ ಪರವಾಗಿಲ್ಲ, ಸಾಕು. ಚೈತ್ರಕ್ಕನಿಗೆ 2 ಮಕ್ಕಳು ಆಗ್ತಾರಲ್ಲ, ಅವ್ರನ್ನೇ ನನ್ನ ಮಕ್ಕಳು ಅಂತ ನೋಡಿಕೊಂಡು 3 ಆಗ್ತಾರೆ. ಅವ್ರನ್ನ ಯಾರನ್ನಾದ್ರೂ ಒಬ್ಬರು ನನ್ನ ಮಕ್ಕಳು ಅಂತ ನೋಡ್ಕೊಂಡು 3 ನನ್ನ ಮಕ್ಕಳು ಅಂತಲೇ ನೋಡ್ಕೊಂಡು ಇವ್ರ ಜೊತೆನೇ ಚೆನ್ನಾಗಿರ್ತೀನಿ ಅಷ್ಟೇ. ನಾನು ಯಾನ್ ತಲೆನೇ ಕೆಡಿಸ್ಕೊಂಬಲ್ಲ ಇನ್ಮೇಲಿದ್ದಾನೆ. ನಾನು ಹಂಗೆ ಅನ್ಕಂಡು ಮಕ್ಕಳಾಗಲ್ವಾ? ಬೇಡ, ಈಗ ನಮ್ಮ ವರ್ಷಗೇನೆ 3 ಆಗ್ತಾರೆ. ಅದ್ರಾಗೆ ಈಗ 2 ಹುಡುಗರು ಇದ್ದಾರೆ ಅಂತ ಹೇಳೋಣ ನಮ್ಮ ಚೈತ್ರಮ್ಗೆ. ಅದ್ರಾಗೆ ಒಂದು ತಾಣ್ ಸಾಕ್ಯಬೋದು ಅಂತೇಳಿ ನಾನು ಹೇಳೋಣ ಅನ್ಕಂಡು. ಹಂಗೇನ ಮಾಡಿದ್ರೆ ಡಾಕ್ಟ್ರು ನಾನು ಹಂಗೆ ಹೇಳ್ತಿದ್ದೆ ಅವ್ನು ಬಂದಿದ್ರೆ ಅಷ್ಟೇ ಕಣಮ್ಮ. ಸುಮ್ಮನೆ ಅವನೇನ ಬಂದು ಹಂಗೆ ಹಿಂಗೆ ಅಂತ ಸೇನೆ ಮಾತಾಡೋದು ಅದು ಕಂಡ್ರೆ ಯಾಕೆ ಸುಮ್ಮನೆ ತಲೆ ಕೆಡಿಸ್ಬೇಡ. ಡೈವರ್ಸ್ ಕೊಟ್ಬಿಡು ಸುಮ್ಮನೆ. ಈಗ ಚೈತ್ರಮ್ಮನ ಮಕ್ಕಳನ್ನ ಆಗ್ತಾವ 2 ಹುಡುಗರು, ಅದ್ರಾಗ ಯಾವ್ದಾನ ಒಂದು ಸುಮ್ಮನೆ ಸಾಕೊಂಡು ಸುಮ್ಮನೆ ಚೆನ್ನಾಗಿರೋದು ಕಲಿ ಅಷ್ಟೇ. ಅವ್ನ ಪಾಡಿಗೆ ಅವ್ನು ಬಿಟ್ಬಿಡಿ, ಎಲ್ಲಾನ ಹೋಗ್ಲಿ. ಈಗ ಏರ್ನ ಇಂತಂದು ಮನೆಯಾಗ ಕೂಡಾಕ್ಯಬಾರ್ದು, ಸುಮ್ಮನೆ ಬಿಡಬೇಕು. ಹೋಗಿ ಅಲ್ಲಿ ಇಲ್ಲ ಅವ್ರು ಇವ್ರನ್ನ ಕಡ್ದು ಎಲ್ಲ ವಹಿಸ್ಕೋಬೇಕು. ಎಲ್ಲ ಊರಾಗೆಲ್ಲನ ವಹಿಸ್ಕೊಂಡ್ರೆ ಆವಾಗ ಬುದ್ಧಿ ಬರುತ್ತೆ. ಎರ್ನಾಯಿ ಬಿಡಬೇಕು. ಅದು ಹುಚ್ಚನಾಯಿ ಇದ್ದಂಗೆ, ಹುಚ್ಚತ್ತೈತೆ ಅಂತ ಹೇಳಿ ಬಿಡಬೇಕು. ಹುಚ್ಚನಾಯಿ ತಂದು ಮನೆಯಾಗ ಬಿಡ್ಕೊಂಬಕ್ಕಾಗುತ್ತಾ? ಬಿಡ್ಕೊಂಬಕ್ಕಾಗಲ್ಲ. ಅದಕ್ಕೇ ಸುಮ್ಮನೆ ಬಿಡಬೇಕು. ಬಿಟ್ರೆ ಅತ್ಲಾಗೆ ಅದ್ರ ಪಾಡಿಗೆ ಅದು ಹಾಳಾಗಿ ಹೋಗುತ್ತೆ. ತಲೆ ಕೆಡಿಸ್ಕೊಬೇಡ ನೀನು.
ಹಂಗೆ ಕಣಮ್ಮ ನಾನು ಅನ್ಕೊಂಡಿರೋದು. ಇವಾಗ ಡೈವರ್ಸ್ ಕೊಟ್ಬಿಡ್ತೀನಿ. ಡೈವರ್ಸ್ ಕೊಟ್ಟು ಚೈತ್ರಕ್ಕನ ಮಕ್ಕಳನ್ನೇ ಇವಾಗ ಇಬ್ಬರು ಮಕ್ಳು ಆಗ್ತಾರಲ್ಲ, ಒಂದು ಮಗು ಹುಡ್ತಿದ್ದಂಗೆ ತಗೊಂಡು ನಾನೇ ದತ್ತು ತಗೊಂಡು ನಾನೇ ಸಾಕಿ ನಾನೇ ನನ್ನ ಮಗು ಥರ ನೋಡ್ಕೊಂತೀನಿ. ಅಷ್ಟೇ, ನಾನೇ ಚೆನ್ನಾಗಿ ನೋಡ್ಕೊಂಡು ನನ್ನ ಮಕ್ಕಳು ಅನ್ನೋ ಥರನೇ ನಾನು ಅಗ್ರಿಮೆಂಟ್ ಮಾಡಿಸ್ಕೊಂಡು ಚೆನ್ನಾಗಿರ್ತೀನಿ ಅಷ್ಟೇ. ಮಕ್ಕಳಾಗಲಿಲ್ಲ ಅಂದರೆ ಅಷ್ಟೇ ಹೋಯ್ತು, ಡೈವರ್ಸ್ ಕೊಡ್ತೀನಿ. ಈಗ ಹಂಗೆ ನಾನು ಮಾಡಿದ್ರೆ ಹಂಗೆ ಮಾಡ್ತಾಯಿದ್ದು ನಾನು. ಚೈತ್ರಮ್ಮನ ಹಂಗೆ ಅಂತ ಆಸ್ಪತ್ರೆಗೆ ನಾನು ಏನು ಮಾಡೋಣಮ್ಮ, ಹಿಂಗೇನಾನ ಮಾಡಿಸಿದ್ರೆ ಮಕ್ಕಳಾಗ್ದಿಲ್ದಂಗೆ ನಾನು ಆಪ್ರೇಷನ್ ಮಾಡಿಸಿದ್ರೆ ಏನು ಮಾಡಬೇಕಾಗಿತ್ತು, ನನ್ನ ಮಗಳು ಇವತ್ತು ಏನು ಮಾಡಬೇಕು ಏನು ಹೇಳ್ತಾರೋ ಏನೋ ಡಾಕ್ಟ್ರು ಅಂತ ನಾನು ಹೋಗ್ಬೇಕಾದ್ರೆ ಮಾತಾಡಿದ್ನ. ಚೈತ್ರಮ್ಮನ ಆವಾಗಲೇ ಹಂಗೆ ಅಂದಿದ್ದು, ಬಿಡಾಂಟಿ ನನಗೇನೆ ಇಬ್ಬರು ಮಕ್ಳು ಇದ್ದಾವೆ ಅವಳಿ ಜವಳಿ ಅಂತ ಹೇಳವ್ರೆ, ಅದ್ರಾಗೇನೆ ಒಂದು ಮಗನ್ನ ಸಾಕಿ ಅಂತಾಳೆ, ಏನು ಹಂಗೇನಾನ ಆಗಿದ್ರೆ ನಾವು ಬಿಟ್ಕೊಡಲ್ಲ ಸುಮ್ಮನೆ ನಾವು ನೋಡ್ಕೊಂತೀವಿ ಅಂತ ಹೇಳ್ತು ಪಾಪ ಚೈತ್ರಮ್ಮ. ಇವತ್ತು ಅನ್ಯಾಯ ಆಡಬಾರ್ದು, ಇವತ್ತೆಷ್ಟು ನಿಮಗೆ ಆಸ್ಕರ ಆಗ್ಯಾರವ್ರು. ನೀವೇ ಇಂದ ನಾವೇ ನಿಮ್ಮಿಂದ ಅವ್ರಿಗೆ ನೋವು ಹೊರ್ತು ಅವರಿಂದ ನಿಮ್ಗೇನೂ ನೋವಾಗಿಲ್ಲ, ಅವ್ರು ನಿಮ್ಗಿನ್ನ ಸಹಾಯ ಮಾಡ್ಯವ್ರಿ. ನಮ್ಮ ಚೈತ್ರಮ್ಮನೂ ಅವ್ರ ಸಪ್ನೂ ಯಾವತ್ತೂ ಇವ್ರಿಗಿದ್ದು ಮಾಡಲ್ಲ. ಇವ್ರು ಮಾಡಿರೋ ಇದಕ್ಕೆ ನಮ್ಮ ವರ್ಷ ಸಿಟ್ಟು ಮಾಡ್ಕೊಂತಾನೆ ಅಷ್ಟೇ ಹೊರ್ತು ಅವರು ಯಾವುದೇ ಕಾರಣಕ್ಕೂ ಗಂಡ ಹೆಂಡ್ತಿಬ್ರವ್ರಿಗೂ ಯಾರಿಗೂ ಕೇಳಿ ಬಯಸಲ್ಲ. ಅವ್ರದ್ದು ಕೆಲಸ ಏನೋ ಅವ್ರು ಭಾಳ ಏನೋ ಬದುಕೇನೋ ನೋಡ್ಕೊಂಡು ಅವ್ರು ಸುಮ್ಮನೆ ಚೆನ್ನಾಗಿರೋದು ನೋಡ್ತಾರೆ ಅಷ್ಟೇ, ಯಾರ ಸವಸಕ್ಕೂ ಹೋಗಲ್ಲ. ಇವಳೇನಿ ಅವ್ನು ಮಾತು ಕೇಳ್ಕೊಂಡು ಅವ್ರನ್ನ ಹೆಂಗೆ ಬೇಕಾ ಹಂಗೆ ಬೈದು ಎಲ್ಲ ಇಲ್ಲದ ನಿಷ್ಠರಾಗಿದ್ದು. ಇವತ್ತು ನೋಡು ಇವ್ರ ತಗೆ ಸೆನಕಾದ ತಿರ್ಗ ಕೊನೆಗೆ ಕಾಣತ್ತೆ ಅವ್ನ ಮಾತು ಕಟ್ಕೊಂಡೆ ನಾನು ಮಾತಾಡಿದ್ದು. ಅವ್ನ ಮಾತು ಕೇಳಲಿಲ್ಲ ಅಂತಂದಿದ್ರೆ ಇವತ್ತು ನಾನು ಚೆನ್ನಾಗಿರ್ತಿದ್ದೆ. ಅವ್ನ ಮಾತು ಕೇಳೇನೆ. ನನಗೆ ಎಲ್ಲ ಈಗ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಹಂಗೆ ನನಗೆ ಗೊತ್ತಾಗಲಿಲ್ಲ ಅವೆಲ್ಲ ಮಾತಾಡಬೇಕಾದ್ರೂ ಅದೆಲ್ಲ ಇದು ಮಾತಾಡಿದ್ರು ಬೇಕಾದ್ರೂ ಅದೆಲ್ಲ ಗೊತ್ತಾಗಲಿಲ್ಲ. ಏನೋ ನಿವಾರ ಆಯಿತು ಬಿಡು, ಹೆಂಗೋ ಚೈತ್ರಕ್ಕೆ ಆಯ್ತಲ್ಲ, ನನಗೆ ಅದೇ ಒಂಥರ ಧೈರ್ಯ. ಇವಾಗ ಅವ್ನು ಬಂದ್ರೂ ಸರಿಯಾಗಿ ಅವನ ಎದುರಿಗೆ ಮಾತಾಡ್ತೀನಿ ಬಿಡು, ಅವನಿಲ್ಲ ಅಂದ್ರೂ ನಾನು ಸಂಸಾರ ಮಾಡ್ತೀನಿ ಅಂಬೋದು ಧೈರ್ಯ ಐತೆ. ಇವಾಗ ಚೈತ್ರಕ್ಕ ಇರೋದ್ರಿಂದ ನನಗೆ ಎಷ್ಟು ಧೈರ್ಯ ಗೊತ್ತಾ ಮನಸ್ಸಿಗೆ. ಅಷ್ಟೇ, ಇವರೆಲ್ಲ ಇರಬೇಕಾದ್ರೆ ಧೈರ್ಯವಾಗಿರೋದು ಕಲ್ಕ ಹೋಗ್ತೀನಾ ನಾನು ಊರಿಗೆ. ಸರಿ ಕಣಮ್ಮ ಆಯಿತು. ಮಾಮ ಏನಂತ ತಿರ್ಗಿ ಯಾಕನ ಮಾತಾಡ್ತೀವಿ. ನಿಮ್ಮ ಅಮ್ಮ ಅದೇ ಅಂದಿದ್ದು, ನನ್ನ ಮಗಿಲ್ ಬೋರ್ಲಿ ನನ್ನ ಕೈ ಸಿಗಲಿ ಐದಾವಿ, ಅವನೇನೋ ಅಂತ ತಿಳ್ಕೊಬಿಟ್ಟವನಿ. ನಮ್ಮ ಮನೆಯಾಗ ತಿರ್ಗಿ ಅವ್ನಿಗೆ ಏನೇನೋ ಸಿಗಬಾರ್ದು ಒಂದು ಅವ್ನಿಗೆ ಒಂದು ಸೊಂಸನೂ ಕೊಡಬೇಡ ನೀನು ಆಸಿಕೆ. ಅವನು ಹೋಗ್ತಾ ಇರ್ಬೇಕು ಆಸಿಕೆ ಎಲ್ಲನ ಹೋಗಿ ಎಲ್ಲನ ಅವಳು ಕರ್ಕೊಂಡೋಗಿ ಎಲ್ಲನ ಇರಲೇಳು, ಬೇಡ ಸುಗುಣನ ಬೇಕಾದ್ರೆ ಡೈವರ್ಸ್ ಕೊಡೋನು ನಾವೆಲ್ಲ ನೋಡ್ಕೊಂತೀವಿ, ನಮ್ಮ ಜೊತೆ ಚೆನ್ನಾಗಿರೋದಾದ್ರೆ ಡೈವರ್ಸ್ ಕೊಟ್ಟು ನಾವೆಲ್ಲ ನೋಡ್ಕೊಂತೀವಿ ಅಂತವನು ಸುಗುಣನ. ಅವನು ಮಾತ್ರ ಇಲ್ಲೆಲ್ಲೆಲ್ಲೂ ನಾವು ಬಿಡ್ಕೊಂಬದು ಬೇಡ, ನಮ್ಮ ಮನೆ ಮರ್ಯಾದೆ ತೆಗ್ದವನೇ ಅಂದರೆ ಹಾಳಾಗೋದ್ರೂ ಪರವಾಗಿಲ್ಲ, ನಮ್ಮ ಮಗ ಇಲ್ಲ ಒಬ್ಬ ಅಲೆ ಸತ್ತೋಗ್ಯವನೇ ಅಂತ ಅನ್ಕೊಬಿಡೋಣ, ಮಗ ಇಲ್ಲ ಅನ್ಕೊಬಿಡೋಣ ಅಂತ ಹೇಳಿ ನಿಮ್ಮ ಅಮ್ಮನೂ ರೇಗಾಡ್ತಮ್ಮ. ಏನು ಮಾಡೋಣ, ನಾನು ಸಮಾಧಾನ ಮಾಡಿದೆ. ನಾನು ಅದಕ್ಕೇನೆ ನಿಮ್ಮ ಮಾಮ ರೇಗಾಡು ತಮ್ಮ ತಲೆನೇ. ನಾನು ಇಷ್ಟು ದಿನ ನಿಮ್ಮ ಮಾಮನಿಂದನೇ ಈ ವಿಷಯ ಮುಚ್ಚಿಟ್ಟಿದ್ದು. ಅಲ್ಲ ಅವಳು ಅದಕ್ಕೆ ತಗೆ ಮೆಟ್ಟು ತಗೊಂಡು ಹೊಡ್ಸ್ಕೊಂಡವಳಂತೆ, ಹಂಗಂದ್ರೂ ಬುದ್ಧಿ ಇಲ್ಲ. ಮೆಟ್ನಾಗ ಒಯ್ದವಳೆ, ಇನ್ನು ದೊಡ್ಡ ಸಾಚ ಅನ್ನೋ ಥರ ಮಾತಾಡೋಕ್ಕಾಗ್ತಾಳೆ. ಹೋಗ್ತಾಳೆ ಊರಿಗೆಲ್ಲ ನಾ ಹೇಳೋಕೆ ಹೋಗ್ತಾಳೆ. ಅವ್ರ ಅದಕ್ಕೆನ ನೀನು ಮೇಕಪ್ ಮಾಡ್ಕೊಂಡು ಓಡಾಡ್ತೀಯಲ್ಲೇ ನೀನೇನೇನು ಕಡಿಮೆನಾ ಅಂತೇಳಿ. ಹೋಗಿ ನಾನೇನು ನಿನ್ನ ಥರ ಮೇಕಪ್ ಮಾಡ್ಕೊಂಡು ಪೌಡ್ರ್ ಹಾಕ್ಕೊಂಡು ನಾನೇನು ಊರೆಲ್ಲ ತಿರ್ಗಲ್ಲ, ರೀಲ್ಸ್ ಮಾಡೋದು ಇಂಥ ಉತ್ನಲ್ಲೆಲ್ಲ ನಾನು ಬಿದ್ದಿಲ್ಲ ಅಂತ ಹೇಳಿ ಅಯ್ಯಮ್ಮ ಸರಿಯಾಗಿ ಬೈತಂತೆ. ಅಯ್ಯಮ್ಮನಿಗೂ ಬೈದ್ಲಂತ ಹೆಂಗೇನೆ. ಇವಳು ಸುಮಾರಾದಳಲ್ಲ, ಎಲ್ಲರಿಗೂ ನಮ್ಮ ಮೀರಿದ ಲೌಡಿ ಇವಳು. ಮತ್ತು ಅವಳೇ ಬುದ್ಧಿವಂತಿ ಅಂತ ಅಂದ್ಕೊಬಿಟ್ಟವಳೆ. ನಾನು ಮಾತಾಡಿದ್ರೆ ನನ್ನ ಮಾತು ಎಲ್ಲರೂ ಕೇಳ್ತಾರೆ, ನಾನು ಒಂದಂಗೆ ಅನ್ನಿಸ್ಕೊಂತಾರೆ ಅಂತೇಳಿ. ಮರಕಿನ ಮರ ದೊಡ್ಡವಾಗಿರ್ತವೆ, ಅವಳೊಂದು ಮಾತಂದರೆ ತಿರ್ಗಿಸ್ 100 ಮಾತು ಅಂತಾರೆ ಜನ. ಅದೇ ಅದಕ್ಕೆ ಅರಿವಿಲ್ಲ ಕತ್ತಿಗೆ ಮಾತಾಡುತ್ತೆ, ಅರಿವಿಲ್ಲದ ಕತ್ತೆ ಮಾತಾಡುತ್ತೆ ಬಿಡು, ಅದಕ್ಕೆ ಅರಿವಿದ್ದಿದ್ರೆ ಮಾತಾಡ್ತಿರ್ಲಿಲ್ಲ. ಬೈಕಂಬಳಂತೆ ನನ್ನ, ಅದಕ್ಕೆ ಬಿಡು ಬೈಕೊಂಡ್ರು ಬೈಕಂಬ್ಲೇಳು. ನನಗೆ ಕಾಣ್ದಂಗೆ ನನ್ನ ಬೆನ್ನಿನ ಬೈಕೊಂಡವು, ನಾನೇನು ತಲೆ ಕೆಡಿಸ್ಕೊಂಬಲ್ಲ. ಎಷ್ಟನ ಬೈಕಂಬ್ಲೇಳು, ಎಷ್ಟೊತ್ತು ಮಾತಾಡ್ತಾಳೆ, ಒಂದು ಆಳಿಕೊಂಡು ಬೈಕಂಬ್ಲೇಳು, ನಾನೇನು ತಲೆ ಕೆಡಿಸ್ಕೊಂಬಲ್ಲ ಅಂತ ಅಂದೆ. ಅವಕ್ಕ ಯಾರು ದುರ್ಗಕ್ಕ ಫೋನ್ ಮಾಡಿತ್ತಾ, ನೀನು ಬೈಕಂಬ್ತಾಳೆ ಸುಗುಣ ಇಲ್ಲಿ ಎಲ್ಲರ ಹತ್ರನೂ ಅಂತ ಹೇಳ್ತು. ಅದಕ್ಕೆ ಬೈಕಂಬ್ಲೇಳು, ಒಂದು ಆಳಿಕೊಂಡು ಬೈಕಂಬ್ಲೇಳು, ನಾನು ತಲೆ ಕೆಡಿಸ್ಕೊಂಬಲ್ಲ ಕಣ ಕೈನ ಮೇಲಿಂದಾನ. ನಮ್ಮ ಮನೆಯಾಗ ನಾನು ಎಲ್ಲರ ಹತ್ರನೂ ಚೆನ್ನಾಗಿರ್ತೀನಿ, ಯಾವಳ ಎಷ್ಟನ ಬೈಕಂಬ್ಲೇಳು ನಾನು ತಲೆ ಕೆಡಿಸ್ಕೊಂಬಲ್ಲ ಅಂತ ಹೇಳಿದ್ದೀನಿ ಅಷ್ಟೇ. ಮತ್ತೆ ಕಲ್ಲಿಕ್ಕೊಂಡು ಗುತ್ಕೊಂಬ್ಲೇಳು, ನಮ್ಮ ಪಾಡಿಗೆ ನಾವು ಸೆನಕಿದ್ರೆ ಯಾವಳೇನು ಮಾಡೋಕ್ಕಾಗಲ್ಲ. ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡ, ಅವಳು ಹಂಗಂದ್ಲು ಹಿಂಗಂದ್ಲು ಅಂತ ಹೇಳಿ ಕರ್ಕೊಂಡು ಎಲ್ಗನ ಹೋಗ್ಲೇಳು. ಅವಳೆಲ್ಲನ ಹಾಳಾಗಿ ಹೋಗ್ಲೇಳು, ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡ. ಒಟ್ಟಿನಲ್ಲಿ ಇಲ್ಲಿ ಸೆನಕಿರು, ಚೈತ್ರಂತಾವು ಅವ್ರ ಸಪ್ಪಂತಾವು ಎಲ್ಲರ ತಗು ನಿಮ್ಮ ಮಾಮಂತಾವು ಎಲ್ಲರ ತಗು ಸೆನಕಿದ್ರೆ ಅವಳೇನು ಮಾಡೋಕ್ಕಾಗಲ್ಲ. ತಲೆ ಕೆಡಿಸಬೇಡ ಅವಳ ಬಗ್ಗೆನೇ. ಅಯ್ಯೋ ಊರಾಗೆಲ್ಲನ ನಮ್ಮದೇ ಸುದ್ದಿ ಅಂತೆ ಕಾಣತ್ತೆ ಇವಾಗಂತೂ. ಹಂಗಂತೆ ಹಿಂಗಂತೆ ಅಂತ ಹೇಳಿ ನಮ್ಮದೇ ಸುದ್ದಿ ಮಾತಾಡ್ತಾರೆ. ಅಯ್ಯೋ ಮಾತಾಡ್ದಂಗಿರ್ತಾರೆ ಜನ. ಮೊದಲೇ ಒಂದು ಈಡು ಸಿಕ್ಕಿದ್ರೆ ಸಾಕು, ಅವ್ರ ಮನೇದು ಮಾತಾಡಲ್ಲ, ಬೇರೆಯವ್ರ ಮನೇದು ಒಂದಿಷ್ಟು ವಿಷಯ ಸಿಕ್ಕಿದ್ರೆ ಇಂಥವು ಸಿಕ್ಕಿದ್ರಂತೂ ರಾಮ ಊರ ಹಬ್ಬ ಮಾಡ್ತಾರೆ. ಎಲ್ಲನೂ ಅಂತ ಹೇಳಿದ್ರೆ ಸಾಕು, ಎಲ್ಲನೂ ಅಂತ ಕಲೆಕ್ಷನ್ ಕೊಟ್ಟರೆ ಇಡೀ ಊರೇ ಮುಟ್ಟುತ್ತೆ.
ಇಡೀ ಊರಾಗ ಎಲ್ಲಿ ಬೇಕಾದ್ರೂ ಕಲೆಕ್ಷನ್ ಒಂದು ಹತ್ರ ಕಲೆಕ್ಷನ್ ಕೊಟ್ರೆ ಸಾಕು, ಎಲ್ಲ ಕಡೆಗೂ ಹೋಗುತ್ತೆ ಕರೆಂಟ್. ಹಂಗೆ ಹೆಂಗಸ್ರಿಗೆ ಯಾರಿಗಾನ ಒಬ್ರಿಗೆ ಗೊತ್ತಾದ್ರೆ ಸಾಕು, ಊರೆಲ್ಲ ಆಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ನನಗೇನಾದರೂ ಆಪ್ರೇಷನ್ ಮಾಡಿಸಿದ್ರೆ ನಾನೇನು ಯೋಚನೆ ಮಾಡ್ತಿರ್ಲಿಲ್ಲ. ಇವಾಗ ಚೈತ್ರಕ್ಕನಿಗೆ ಅವಳಿ ಜವಳಿ ಮಕ್ಕಳು ಇದ್ದಾವೆ ಅಂತ ಹೇಳವ್ರ, ಇವಾಗ ಅದರಲ್ಲಿ ಒಂದು ಮಗು ನಾನು ಸಾಕಂತೀನಿ. ವರ್ಷಭವನ ಹತ್ರನೂ ಚೈತ್ರಕ್ಕನ ಹತ್ರ ಮಾತಾಡ್ತೀನಿ, ಮಾತಾಡಿ ಅವ್ರ ಮಗುನೇ ಒಂದೊತ್ತು ತಗೊಂಡು ನನ್ನ ಮಗು ಅಂತಲೇ ಸಾಕ್ತೀನಿ ಅಷ್ಟೇ. ಹಂಗೆ ನಾನು ಆಗಿದ್ರೆ ಹಿಂಗೆ ಮಾಡ್ತಾಯಿದ್ದೀನಿ, ಏನು ಮಾಡೋಣ. ಇವಾಗ ಸದ್ಯಕ್ಕೆ ಆಪ್ರೇಷನ್ ಆಗಿಲ್ಲ, ಇವಾಗ ನನ್ನ ಜೊತೆಗೆ ಇಲ್ಲ ಅವ್ನು, ಹೆಂಗೂ ನನ್ನ ಗಂಡ ಇವಾಗ ಅವಳ ಜೊತೆಗೆ ಇದ್ದಾನೆ. ಇವಾಗ ಹಂಗೆ ಮಾಡೋದು. ಇವಾಗ ಅವಳಿ ಜವಳಿ ನಮ್ಮ ಚೈತ್ರಕ್ಕನಿಗೆ ಮಕ್ಕಳಾಗ್ತವೆ, ಅದರಲ್ಲಿ ಯಾವುದಾದ್ರೂ ಒಂದು ಮಗುನ ದತ್ತು ತಗೊಂಡು ಸಾಕೊಳ್ತೀನಿ ಅಷ್ಟೇ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.